ಗಾಂಧಿಯವರು ಇರ್ಬೋದು, ಪಿ ವಿ ನರಸಿಂಹರಾಯರು ಇರ್ಬೋದು, ಇವರಿಗೆಲ್ಲ ಸಂದರ್ಭದಲ್ಲೇ ಇಂದಿರಾ ಗಾಂಧಿಯವರ ಆರಂಭದ ಹಿಡ್ಕೊಂಡು ಅವ್ರಿಗೆ ಸರಿ ಅನ್ನಿಸಲಿಲ್ಲ ಅಂದರೆ ಸರಿಗಿಲ್ಲ ಅಂತ ಹೇಳ್ತಾಯಿದ್ರು. ಇದು ಭಾಳ ಮಹತ್ವದ ರೀ. ಅವರು ಕೇವಲ ಪ್ರಧಾನಿಗಾಗಿಯೋ ಕೇವಲ RBI ಗವರ್ನರ್ಗಾಗಿಯೋ ಮತ್ತೆ ಅವ್ರು ದೊಡ್ಡ ಪೋಸ್ಟ್ಗಾಗಿ ಯಾರೊಂದು ಕೈ ಚಾಚಿ ಅಂತವ್ರಲ್ಲ, ಅವರ ಪ್ರತಿಭೆಯಿಂದ ಅವ್ರ ಹಾರ್ಡ್ ವರ್ಕಿಂದ ಮೇಲೆ ಬಂದಂಥವ್ರು. ಇದು ಭಾಳ ಮಹತ್ವದ್ದು. ಅಂಥ ವ್ಯಕ್ತಿಗೆ ಕಾಂಗ್ರೆಸ್ ಒಂದು ಮನ್ನಣೆ ಕೊಟ್ಟಿದ್ದು ಸಹಿತ ಅಷ್ಟೇ ಮಹತ್ವದಿದೆ. ಕಾಂಗ್ರೆಸ್ ದೋಷಗಳು ಬೇಕಾದಿರ್ಬೋದು, ಆದರೆ ಒಬ್ಬ ಅರ್ಥ ತಜ್ಞರನ್ನು ಈ ದೇಶದ ಪ್ರಧಾನಿ ಮಾಡುವಂಥ ದೊಡ್ಡ ಕೆಲಸವನ್ನು ಕಾಂಗ್ರೆಸ್ ಮಾಡಿತ್ತು. ಯಾಕಂದರೆ ಅವ್ರು ಸದಾ ಅವ್ರು ಎಂದೂ ಜನರಿಂದ ಆಯ್ಕೆ ಆದಂಥವ್ರಲ್ಲ, ಮತ್ತು ಇಂಥ ಪ್ರಾಮಾಣಿಕರು ಜನರಿಂದ ಆಯ್ಕೆ ಆಗೋ ಸಾಧ್ಯತೆಯೂ ಇಲ್ಲ. ಇವತ್ತು ಹಂಗಾಗ್ಯದ ವ್ಯವಸ್ಥೆ. ಪ್ರಾಮಾಣಿಕರಿಗೆ ಆರಿಸಿ ತರಬೇಕಪ್ಪ ಅಂತ ಯಾವ ಕ್ಷೇತ್ರದಲ್ಲೂ ಇವತ್ತು ಆ ಜನಗಳು ಅನ್ನೋದಿಲ್ಲ. ನಮಗೆ ಎಷ್ಟು ದುಡ್ಡು ಕೊಡ್ತಾರೆ, ನಮಗೇನು ಮಾಡ್ತಾರೆ, ಅಷ್ಟೇ ಸಾರಾಯಿಗೆ ದುಡ್ಡಿಗೆ ಇವತ್ತು ನಾವು ಮಾರ್ಗೋ ಸ್ಥಿತಿ ಬಂದಂಥ ನಮ್ಮಿಂದಾಗೆ ಇಂಥ ಒಬ್ಬ ಒಳ್ಳೆಯ ಜನ ಆಯ್ಕೆ ಆಗೋದು ಸಾಧ್ಯನೇ ಇಲ್ಲ. ಹೀಗಾಗಿ ಕಾಂಗ್ರೆಸ್ ಇವರ ವ್ಯಕ್ತಿತ್ವವನ್ನು ಗೊತ್ತೇ ಮಾಡಿಕೊಂಡು ಆ ದಿಶೆಯಲ್ಲಿ ಅವರನ್ನು ಈ ರಾಜ್ಯಸಭಾ ಸದಸ್ಯರು ಮಾಡಿಕೊಂಡು ತಮ್ಮ ಮಂದಿಗೆ ತೊಗೊಂಡು ಬಂದಿದ್ದು ಸಹಿತ ಅಷ್ಟೇ ನಾವು ಕಾಂಗ್ರೆಸ್ಸನ್ನು ಇಲ್ಲಿ ಮೆಚ್ಚಬೇಕಾಗ್ಯದ. ಯಾಕಂದರೆ ಯೋಗ್ಯರಿಗೆ ಸ್ಥಾನ ಕೊಟ್ಟ ಜೊತೆಗೆ ಕೊನೆಗೆ ಸೋನಿಯಾ ಗಾಂಧಿಯವರು ತಾವು ಸ್ವತಃ ಆಗ್ಬೋದಾಗಿತ್ತು ಪ್ರಧಾನಿ ಅವರು. ಇದು ಮೆಚ್ಚುವಂಥ ವಿಷಯ. ಸೋನಿಯಾ ಗಾಂಧಿಯವ್ರದ್ದು ಸ್ವತಃ ತಾವೇ ಪ್ರಧಾನಿ ಆಗುವಂಥ ಅವಕಾಶ ಇದ್ದರೂ ಅವರದು ಆಗದ ಪ್ರಧಾನಿಯನ್ನಾಗಿ ಒಬ್ಬ ಪ್ರಾಮಾಣಿಕ ವ್ಯಕ್ತಿನ ದೇಶಕ್ಕೆ ತಂದ್ರು ಅನ್ನೋದು ಭಾಳ ಮಹತ್ವದ. ಆ ಸಿದ್ಧಾಂತ ಫೇಲ್ ಆಯಿತು ಯಶಸ್ಸು ಆಯಿತು ಬೇರೆ ವಿಷಯ, ಆದರೂ ಪ್ರಾಮಾಣಿಕರು. ಯಾಕಪ್ಪ ಅಂತಂದ್ರೆ ಎಂದೂ ಇವರು ಲಂಚಕ್ಕಾಗಲಿ ಭ್ರಷ್ಟತೆಗಾಗಲಿ ಒಂದು ಸಣ್ಣ ಡಾಗ್ ಸಹಿತ ಇಲ್ಲಿ ಮುಡಿಲಿ ಇವ್ರ ಮೇಲೆ. ಇದು ಭಾಳ ಮಹತ್ವದ. ಯಾಕಪ್ಪ ಅಂತಂದ್ರೆ ಮನುಷ್ಯ ಅವನ ವ್ಯಕ್ತಿತ್ವದಿಂದ ಗೊತ್ತಾಗಬೇಕಾಗ್ತದೆ. ಆ ದಿಶೆಯಲ್ಲಿ ಇವರು ಸಾಧಿಸಿದಂಥ ಎತ್ತರ ಇನ್ನೊಬ್ರಿಗೆ ಸಾಧ್ಯ ಇಲ್ಲ. ಹೀಗಾಗಿ ಇನ್ನೊಬ್ರು ಇವತ್ತು ಬರ್ತಾರೆ ಅನ್ನೋದು ಸಂಕಷ್ಟ ಆಗ್ತಾಯಿದೆ. ಯಾಕಂದ್ರೆ ಅರ್ಥ ವಿಷಯದಂತೆ ಹುಟ್ಟೋದು ಭಾಳ ಕಷ್ಟ ರೀ. ಅರ್ಥಶಾಸ್ತ್ರದಲ್ಲಿ ದುಡ್ಡಿನ ವ್ಯವಹಾರದಲ್ಲಿ ಪ್ರಾಮಾಣಿಕ ಸಿಗೋದು ಕಷ್ಟ, ಅದು ಸರಿಯಾಗಿ ದುಡಿಸ್ಕೊಳ್ಳೋದು ಕಷ್ಟ. ಆದರೆ ವಾತಾವರಣ ಎಲ್ಲ ರಾಜಕೀಯವಾಗಿ ಬಿಟ್ಟದಪ್ಪ ಅಂದರೆ ಇವತ್ತು ಭ್ರಷ್ಟ ಆದಾಗ, ಅದು ಅವ್ಯವಹಾರಗಳು ಗೂಡಾದಾಗ ಸಹಜವಾಗಿ ಯಾರು ಬಂದರು, ಸ್ವತಃ ಪರಮಾತ್ಮ ಬಂದರು ಸಹಿತ ಅವ್ರಿಗೂ ಸಹಿತ ಸರಿಸ್ಲಿಕ್ಕೆ ಆಗ್ತದೆ ಇಲ್ಲೋ ಅನ್ನೋಷ್ಟು ಮಟ್ಟಿಗೆ ಇವತ್ತು ಕೊಳ್ತೋಗ್ಬಿಟ್ಟು ಅಂಥ ರಾಟೆಡ್ ಏರಿಯಾದಲ್ಲೇ ನಮ್ಮ ಪ್ರಧಾನಿಯವರು ತಮ್ಮ ಒಂದು ಎಲ್ಲೂ ಸಹಿತ ಸಣ್ಣ ಕಲೆಯನ್ನು ಹಾಕಿಸ್ಕೊಳ್ಳಿಲ್ಲ ಅನ್ನೋದು ಅವ್ರಿಗೆ ಮೆಚ್ಚಬೇಕಾಗಿದೆ. ಕೊನೆಗೆ ಅವರ ಸಂಗಡಿಗರಿಂದ ಏನೋ ಒಂದು ಸ್ವಲ್ಪ ಟೀಕೆಗೆ ಒಳಗಾದ್ರೂ ಮತ್ತೇನೂ ಇಲ್ಲ. ಮತ್ತು ಜೊತೆಗೆ ಇನ್ನೊಂದು ಏನಪ್ಪ ಅಂತಂದ್ರೆ ಅವರು ರಾಜಕೀಯವಾಗಿ ಅಂಥ ಪ್ರಬುದ್ಧವಾಗಿ ಒಂದು ಏನಪ್ಪ ಅಂತಂದ್ರೆ ವಿಷಯನಗಿಂತಲೂ ಆಚರಣೆ ತೋರೋದು ಭಾಳ ಕಷ್ಟ ಆಗಿತ್ತು ಅವರಿಗೆ ಅಂತ. ಯಾಕೆ ಒಂದನೇದಾಗಿ ಅವರು ಮಾಸ್ ಲೀಡರ್ ಅಲ್ಲ, ಅಂದ್ರೆ ಜನಸಾಮಾನ್ಯರ ಜೊತೆಗೆ ಅವ್ರ ಸಂಪರ್ಕ ಇಲ್ಲ. ಅವ್ರದ್ದು ಏನಿದ್ರು ಪುಸ್ತಕ ಆಗಿರ್ತಾವೆ. ಅವರು ಓದೋದ್ರಲ್ಲಂತೂ ಅವ್ರ ಸಮಯವನ್ನು ಕಳೆದ ಹೆಚ್ಚು. ಓದೋದ್ರಲ್ಲ ಜೊತೆಗೆ ತಿಂಡಿ ಪೋತ ಅಂತ ಕೆಲವೊಬ್ರು ಹೇಳ್ತಾರೆ, ಟೀಕೆಯನ್ನು ಮಾಡ್ತಾರೆ ಅವ್ರ ಫ್ರೆಂಡ್ಸದು. ಅಂದರೆ ಊಟದಲ್ಲಿ